ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ಕಾಲಭೈರವಾಷ್ಟಕಂ ಪಠಂತಿ ಯೇ ಮನೋಹರಂ ಜ್ಞಾನ ಮುಕ್ತಿ ಸಾಧನಂ ವಿಚಿತ್ರ ಪುಣ್ಯವರ್ಧನಂ ಶೋಕ ಮೋಹ ದೈನ್ಯ ಲೋಭ ಕೋಪ ತಾಪ ನಾಶನಂ ತೇ ಪ್ರಯಾಂತಿ ಕಾಲಭೈರವಾಂಗ್ರಿ ಸನ್ನಿಧಿಂ ಶುಭಂ. ಮನೋಹರವಾದಂಥ ಈ ಕಾಲಭೈರವಾಷ್ಟಕವನ್ನು ಅಂತ ಹೇಳಿದರೆ, ಮನಸ್ಸಿನಲ್ಲಿ ಯಾವುದನ್ನು ಆಲೋಚನೆ ಮಾಡದೆ ಮನೋಹರವಾಗಿ ಅಂತೇಳಿ ನಮ್ಮ ಮನಸ್ಸಿಗೆ ಖುಷಿ ಕೊಡುವ ಹಾಗೆ ಇದನ್ನು ಹಾಡಿದರೆ ಜ್ಞಾನವನ್ನು ಮುಕ್ತಿಯನ್ನು ಕೊಡುವ ಸಾಧನವಾಗ್ತದೆ ಇದು. ಹಾಗೆಯೇ ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಪುಣ್ಯ ಶೇಖರಣೆಗೊಂಡು, ಯಾಕಂತ ಹೇಳಿದರೆ ಇಲ್ಲಿ ನಾವು ಆ ಮೂಲ ತತ್ವವನ್ನು ಜಾಗೃತಗೊಳಿಸುವ ಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮಲ್ಲಿ ಆ ವಿಚಿತ್ರವಾದಂಥ ಪುಣ್ಯಗಳು ನಮ್ಮಲ್ಲಿ ವೃದ್ಧಿಸ್ತದೆ. ಹೀಗೆ ಪುಣ್ಯವನ್ನು ಗಳಿಸಿದ್ರಿಂದ, ಹಾಗೆ ನಾವೀಗ ಆ ಒಂದು ಪರದಲ್ಲಿರುವಂಥ ಸ್ಥಿತಿಯನ್ನು ಕಂಡದ್ದರಿಂದ, ಅದನ್ನು ಸ್ತುತಿಸಿದ್ರಿಂದ ನಮಗಿರುವಂಥ ಶೋಕ ಮೋಹ ದೈನ್ಯತೆ ಲೋಭ ಹಾಗೆ ಕೋಪ ಹಾಗೆ ತಾಪತ್ರಯಗಳು ಇದನ್ನು ನಾಶ ಮಾಡ್ತಾನೆ, ಅಥವಾ ಅದು ನಾಶ ಆಗ್ತದೆ. ಹೀಗೆ ಪಠಿಸುವುದರಿಂದ ಕಾಲಭೈರವ ತನ್ನ ಪಾದ ಪದ್ಮಗಳಲ್ಲಿ ತಮ್ಮನ್ನು ಐಕ್ಯ ಮಾಡ್ತಾನೆ. ಹೀಗೆ ಭಕ್ತ ಕಾಲಭೈರವನೇ ಆಗಿ ಪರಿವರ್ತನೆ ಹೊಂದುವಂಥ ಒಂದು ಅತ್ಯುತ್ಕೃಷ್ಟವಾದಂಥ ಅಷ್ಟಕ ಇದು. ಇದು ಆ 8 ಅಷ್ಟಕಗಳನ್ನು ಹೇಳುವುದರಿಂದ ಏನು ಫಲ ಸಿಗ್ತದೆ, ಆ 8 ಅಷ್ಟಕವನ್ನು ಹೇಳುವುದರಿಂದ ಏನಾಗ್ತದೆ ನಮ್ಮಲ್ಲಿ, ಅಥವಾ ನಾನೀಗ ನವನಾಥರ ಕಥೆಗಳನ್ನು ಹೇಳ್ತಾ ಬರುವಾಗ ಅದರಲ್ಲಿ 8 ಜನರದ್ದಾಯಿತು, ಇನ್ನು 9ನೆಯವ ಯಾರು? ಈ 9ನೆಯ ನಾಥನಿಗೆ ಚರಪಟಿನಾಥ ಅಂತ ಹೆಸರು. ಈ ಚರಪಟಿನಾಥ ಅಂತ ಹೇಳಿದ್ರೆ ಅದು ಸ್ಥಿರಪಟ ಅಲ್ಲ, ಅದು ಚರಪಟ, ತಿರುಗುವಂಥದ್ದು. ಅಂದರೆ ದೇಹ ಭಾವವನ್ನು ಸಂಪೂರ್ಣ ಬಿಟ್ಟು ನಿಂತಂಥ ಯಾವ ಸ್ಥಿತಿ ಇದೆ ಅದು ಚರಪಟನಾಥನ ಸ್ಥಿತಿ. ಈ ಚರಪಟನಾಥನ ಸ್ಥಿತಿ ಯಾವ ಸ್ಥಿತಿ ಅಂತ ಹೇಳಿದರೆ, ಗೌತಮ ಬುದ್ಧ ಆ ಸಮಾಧಿ ಸ್ಥಿತಿಯಲ್ಲಿ ಯಾವ ರೀತಿ ಕುಳಿತ, ಅದು ಯೋಗದ ಅತ್ಯುನ್ನತವಾದಂಥ ಒಂದು ಸ್ಥಿತಿ. ಲಿಂಗ ಶರೀರಿಯಾಗಿ ನಿಲ್ಲುವುದು, ಇದು ಅವಧೂತ ಸ್ಥಿತಿ ಅಂತ. ದೇಹ ಭಾವವೇ ಇಲ್ಲದೆ ಇರುವಂಥ ಒಂದು ಸ್ಥಿತಿ. ಕಾಲ ಉತ್ತರದಿಂದ ದಕ್ಷಿಣಕ್ಕೆ ಹರಿದು ದಕ್ಷಿಣ ಧ್ರುವದಿಂದ ಮತ್ತೆ ಆಕಾಶ ತತ್ವದಲ್ಲಿ ಉತ್ತರಕ್ಕೆ ಹರಿಯುತ್ತಾ 6 ಚಕ್ರಗಳಲ್ಲಿ 64 ಓಂಕಾರವೇ ಆದಂಥ ಆ ಸ್ವರ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತಾ ಷಟ್ ಚಕ್ರಗಳ ದಳಗಳಿಂದ ಅಕ್ಷರಗಳನ್ನು 2ನೆಯ ಬಾರಿ ಸ್ವರವಾಗಿ ಹೊರಹೊಮ್ಮಿಸ್ತಾ 64 ಭೈರವರಾಗಿ ಹರಿಯುತ್ತಾ 7ನೆಯ ಚಕ್ರವನ್ನು ದಾಟಿ ಇನ್ನು ಮುಂದಕ್ಕೆ ಇನ್ನೂ ಮೇಲಕ್ಕೆ ಹರಿಯುವವ 8 ತನ್ನನ್ನು ತಾನು ಪ್ರಕಟಗೊಳಿಸಿದವ. ಕಾಲಭೈರವ ಅಷ್ಟಕಂ ಪಠಂತಿ ಯೇ ಮನೋಹರಂ. ಈ ಪಾ ಅನ್ನುವಂಥ ಸಂಗೀತದ ಸ್ವರ ಆಕಾಶ ತತ್ವದ್ದು. ಅಂಥ ಆಕಾಶ ತತ್ವದಲ್ಲಿ ಠ ಠ ಅಂತೇಳಿ ಅದು ಉಚ್ಚಾಟನ ಮಂತ್ರ. ಈ ಒಂದು ಲಿಂಗ ಶರೀರ ಅಲ್ಲದೆ ಇನ್ನು ಹೆಚ್ಚಿನ ಯಾವುದಾದ್ರೂ ಇಲ್ಲಿ ಇದ್ದರೆ ಅಂತೇಳಿ ಅದು ಬಾಧೆಗಳು ದೋಷಗಳು ಸಮಸ್ಯೆಗಳು ಇಂಥ ಲಿಂಗ ಶರೀರಗಳು ಇಲ್ಲಿ ಇರ್ತದೆ. ಹಾಗೆಯೇ ಪ್ರೇತಗಳು ಭೂತಗಳು ಇಂಥ ಬೇರೆ ಬೇರೆ ಲಿಂಗ ಶರೀರಗಳು ನಮ್ಮನ್ನು ಸೇರಿಕೊಂಡಿರ್ತದೆ. ಇಂಥ ಲಿಂಗ ಶರೀರಗಳನ್ನು ನಾವು ಪಠಿಸುವುದರಿಂದ, ಅಂದರೆ ಪಠಂತಿ, ಆ ಪಠಿಸುವುದರಿಂದಲೇ ಅವ ಅದನ್ನು ಹೊರಗೆ ದೂಡ್ತಾನೆ, ಅಂದರೆ ಉಚ್ಚಾಟಿಸ್ತಾನೆ. ಹೀಗೆ ಉಚ್ಚಾಟಿಸುವುದರಿಂದ ಏನಾಗ್ತದೆ? ಮನೋಹರಂ. ಮಾ ಹೇಳಿದರೆ ನಾನು, ನಾ ಹೇಳಿದರೆ ಇಲ್ಲ. ಆ ಇಲ್ಲದೆ ಇರುವುದು ಯಾವುದು ಕೇಳಿದರೆ ಅದು ನನ್ನ ಒಳಗೆ ವ್ಯಾಪಿಸಿಕೊಂಡುಂಟು. ಅದು ಹೇಗೆ ಉಂಟು ಕೇಳಿದರೆ ಅದು ಓ ಓ ಅಂತ ಹೇಳಿದರೆ ಅದು ಕೆಳಗಿಂದ ಮೇಲಕ್ಕೆ ಹರಿಯುವಂಥದ್ದು, ಓಂ ಅಂತ. ಹೀಗೆ ಹರಿಯುತ್ತಾ ಮನೋಹರಂ. ಹರಂ ಅಂತ ಹೇಳಿದರೆ ಹರತೀತೀತಿ ಹರ, ನನ್ನನ್ನು ಇಲ್ಲದ ಹಾಗೆ ಮಾಡ್ತಾನೆ. ದೇಹ ಭಾವವೇ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಆ ರಂ ರಂ ಅನ್ನುವಂಥ ಮಣಿಪುರ ಚಕ್ರದ ಮನೋಮಯ ಕೋಶದ ಅಗ್ನಿ ತತ್ವದ ಆ ಬೀಜ ಮಂತ್ರವೇ ಆಗಿ ಮಾರ್ಪಡಿಸ್ತಾನೆ.
ಹೀಗೆ ಮಾರ್ಪಡಿಸಿದಾಗ ನಮ್ಮ ದೇಹದಲ್ಲಿ ಹಾಗೆ ನಮ್ಮ ಈ ಚೈತನ್ಯದಲ್ಲಿ ಮನೋಹರವಾದಂಥ ಯಾವ ಶಬ್ದಕ್ಕೆ ನಾವು ಅರ್ಥ ಹೇಳ್ತೇವೆ ಅಂಥ ಮನೋಹರವಾದಂಥ ಸ್ಥಿತಿ ಬರ್ತದೆ. ಜ್ಞಾನ ಮುಕ್ತಿ ಸಾಧನಂ. ಜ್ಞಾನ ಅಂತ ಹೇಳಿದ್ರೆ ಈ ಬಾಹ್ಯ ಜ್ಞಾನ ಅಲ್ಲ, ದೇಹ ಭಾವವನ್ನು ಬಿಡುವ ಯೋಗದ ಜ್ಞಾನ. ಆಗ ಯಾವುದನ್ನು ಮಾರ್ಕಾಂಡೆಯ ಮಾಮ್ರತಾತ್, ನಾನು ಅನ್ನುವಂತಹ ಭಾವ ಸತ್ತ ನಂತರ ಅಂತ ಹೇಳ್ತಾನೆ. ಅಂಥ ಮುಕ್ತಿ ಅದು ಊರ್ವಾರುಕುಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮ್ರತಾತ್ ಅಂತ ಹೇಳಿದ್ರೆ ಇಲ್ಲಿರುವಂಥ ಆ ಬಂಧನದಿಂದ ಬಿಡುಗಡೆಗೊಂಡು ನಿಲ್ಲುವುದು ಅದು ಮುಕ್ತಿ. ಸಾ ಅಂತ ಹೇಳಿದ್ರೆ ಯಾವುದುಂಟದು, ದಾ ಅಂತ ಹೇಳಿದ್ರೆ ಅದನ್ನು ಧರಿಸಿದ್ದು, ನಾ ಅಂ ಅದು ಅಂ ಅನ್ನುವಂಥ ಒಂದು ಅಕ್ಷರವನ್ನು ಧರಿಸಿದ್ದಲ್ಲ, 64 ಅಕ್ಷರಗಳನ್ನು ಯಾವುದು ಧರಿಸಿಕೊಂಡುಂಟು ಅದು. ಅಂಥ ಸಾಧನೆ 64 ಭೈರವರಾಗಿ ಸುತ್ತಲೂ ವ್ಯಾಪಿಸಿಕೊಂಡಿರುವುದನ್ನು ಯಾವುದು ಧರಿಸಿ ಉಂಟು? ಗುರುತ್ವಾಕರ್ಷಣ ವಲಯ ಅನ್ನುವಂತಹ ಲಿಂಗ ಶರೀರವನ್ನು ತಿಳಿಯುವುದೇ ಇಲ್ಲಿ ಸಾಧನೆ ಅಂತ ಹೇಳಿದರೆ, ಪರದಲ್ಲಿ ಯಾವುದಿದೆ ಅದನ್ನು ತಿಳಿಯುವುದೇ ಇಲ್ಲಿ ಸಾಧನೆ. ಅಂತ ಜ್ಞಾನ ಮುಕ್ತಿ ಸಾಧನಂ ಅದನ್ನು ಕೊಡ್ತಾನೆ. ವಿಚಿತ್ರ ಪುಣ್ಯವರ್ಧನಂ. ಇಲ್ಲಿ ವಿಚಿತ್ರ ಅಂತ ಹೇಳಿದ್ರೆ ವಾ ಅಂತ ಹೇಳಿದ್ರೆ ಯಾವುದಿದೆ ಅದು, ಈ ಅಂತ ಹೇಳಿದ್ರೆ ಅದು ಬೀಸುವಂಥದ್ದು. ಹೀಗೆ ಬೀಸುವಾಗ ಈ ಶರೀರದಲ್ಲಿ 33 ಕೋಟಿ ದೇವತೆಗಳು, 66 ಕೋಟಿ ಅಸುರರು, ಹಾಗೆ ಅದರ ಚಿತ್ರ ವಿಚಿತ್ರವಾದಂಥ ಕ್ರಿಯೆಗಳು, ಇವುಗಳನ್ನೆಲ್ಲವನ್ನು ನೋಡುವಂಥ ಪುಣ್ಯ ಈ ಕಾಲಭೈರವಾಷ್ಟಕವನ್ನು ಪಠಿಸುವುದರಿಂದ ವೃದ್ಧಿಸ್ತದೆ. ಎಲ್ಲವನ್ನು ಏಕರೂಪದಲ್ಲಿ ನೋಡುವಂಥ ಆ ಜ್ಞಾನ ನಮಗೆ ಬರ್ತದೆ. ಇಲ್ಲಿ ನನ್ನನ್ನೇ ನಾನು ಕಳಕೊಂಡಂಥ ಸ್ಥಿತಿ, ಅಥವಾ ಇಲ್ಲಿ ಯಾರೂ ಇಲ್ಲ, ಬರೇ ಲಿಂಗ ಶರೀರ ಮಾತ್ರ ಇದೆ ಅನ್ನುವಂಥ ಆ ಭಾವದಲ್ಲಿ ಇರುವಾಗ ಅಲ್ಲಿ ಶೋಕ ಆಗ್ತದೆ. ಈ ಶರೀರವೇ ನಾನು, ಈ ಎಚ್ಚರ ಸ್ಥಿತಿಯೇ ನನಗೆ ಬೇಕು, ಇಲ್ಲಿರುವಂಥ ಎಲ್ಲವೂ ನನಗೆ ಬೇಕನ್ನುವಂಥ ಆ ಮೋಹವನ್ನು, ಅಥವಾ ನನ್ನಲ್ಲಿ ಏನೂ ಇಲ್ಲ ಅನ್ನುವಂಥ ಆ ಸ್ಥಿತಿಯ ಅನುಭವ ಆದಾಗ ಆ ದೈನ್ಯತೆಯನ್ನು, ಹಾಗೆ ನನಗೆ ಇನ್ನೂ ಹೆಚ್ಚೆಚ್ಚು ಬೇಕೆನ್ನುವಂಥ ಲೋಭವನ್ನು, ಇನ್ನು ಕೋಪ ಅಂತ ಹೇಳಿದರೆ ಆ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಂಥ ವಿದ್ಯುತ್ ಕಾಂತಿಯ ತರಂಗ, ಅದು ರುದ್ರ. ರೋದಯತಿ ಇತಿ ರುದ್ರ, ರುದಿರಾಯತೆ ಇತಿ ರುದ್ರ. ಅಳುವ ಹಾಗೆ ಮಾಡುವವ ರುದ್ರ ಅಥವಾ ಅಳುವವ ರುದ್ರ. ಹಾಗೆ ಅದು ಮೇಲೆ ಹರಿಯುವಾಗ ಅದರ ತಾಪವನ್ನು ನಾಶ ಮಾಡ್ತಾನೆ. ತಾಪ ನಮಗೆ ಆಗದ ಹಾಗೆ ಅವ ಕೆಳಗಿನಿಂದ ಮೇಲಕ್ಕೆ ಹರಿತಾನೆ. ಹಾಗೆ ಅದರ ತಾಪವನ್ನು ಅವ ನಾಶ ಮಾಡ್ತಾನೆ. ಅಂದರೆ ಇಲ್ಲಿ ಪ್ರಕೃತಿ ಅಂತ. ಯಾವುದು ಪ್ರಕೃತಿ? ಈ ಅಕ್ಷರಗಳು. ನ ಅಂ ಅಂತ ಹೇಳಿದರೆ ಆ ಯಾವ ಅಕ್ಷರಗಳು ಇಲ್ಲದ ಹಾಗೆ ಬರೇ ಓಂಕಾರವೇ ತಾನಾಗಿ ನಿಲ್ತಾನೆ. ಹೀಗೆ ದಕ್ಷಿಣದಿಂದ ಉತ್ತರಕ್ಕೆ ತೇ ಪ್ರಯಾಂತಿ ಕಾಲಭೈರವಾಂಗ್ರಿ ಸನ್ನಿಧಿಂ ಧ್ರುವಂ. 3 ಗ್ರಂಥಿಗಳಲ್ಲಿ, ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿಗಳಲ್ಲಿ ಹರಿಯುತ್ತಾ 64 ಭೈರವಿಯರನ್ನು ಇಲ್ಲಿ ಶಿವಶಕ್ತಿ ಯುಕ್ತಗೊಳಿಸಿ, ಹಾಗೆಯೇ ಸಾಧಕನನ್ನು ತನ್ನ ಪಾವನವಾದ ಪಾದದ ಒಳಗೆ ಸೇರಿಸಿ, ಸಾಧಕನು ಈಗ ಅವನೇ ಆಗಿ ಅಂತ ಹೇಳಿದರೆ ಕಾಲಭೈರವನೇ ಆಗಿ ಧ್ರುವಂ ಅಂತ ಹೇಳಿದರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ಮಧ್ಯೆ ನಿರಂತರವಾಗಿ ಹರಿಯುತ್ತಾ ಇರ್ತಾನೆ. ಹೀಗೆ ಈ ಚರಪಟನಾಥನಿಗೆ ಸಂಬಂಧಿಸಿದ ಹಾಗೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಬನ್ನಾಡಿ ಅನ್ನುವಂಥ ಗ್ರಾಮದಲ್ಲಿ ಸುಮಾರು 6ನೇ ಶತಮಾನದಲ್ಲಿ ಚರಪಟನಾಥ ಅನ್ನುವಂಥ ಯೋಗಿ ಪನಿಯಾರ ನೈವೇದ್ಯ ಕೊಟ್ಟು ಸಿದ್ಧಿಸಿದಂಥ ದೇವರು ಚರಪಟ ಸಿದ್ದೇಶ್ವರ ಅಂತ. ಹಾಗೆ ಆ ಪನಿಯಾರ ಕೊಟ್ಟು ಸಿದ್ಧಿಸಿದ್ದಕ್ಕೆ ಚರಪಿನ ಸಿದ್ದೇಶ್ವರ ಅಂತ ಕರೀತಾರೆ. ಇನ್ನು ಈ ಕ್ಷೇತ್ರದ ವಿಶೇಷತೆ ಅಂತ ಹೇಳಿದರೆ, ಮಕ್ಕಳಿಲ್ಲದವರಿಗೆ ಅಲ್ಲಿ ಒಂದು ಸೇವೆಯನ್ನು ಕೊಟ್ಟು ಪ್ರಾರ್ಥಿಸಿದರೆ ಮಕ್ಕಳಾಗ್ತದೆ ಅನ್ನುವಂಥ ನಂಬಿಕೆ ಇದೆ. ಹೀಗೆ ಈ ಚರಪಟನಾಥನು ನಮ್ಮ ಇದೇ ಪ್ರದೇಶಕ್ಕೆ ಸಂಬಂಧಪಟ್ಟವ, ತನ್ನ ಸಿದ್ಧಿಯನ್ನು ಸಿದ್ಧಿಸಿಕೊಂಡವ. ಇಂಥ ಸ್ಥಿತಿಯನ್ನು ಕೊಡುವ ಆ ಮಹಾ ಕಾಲಭೈರವೇಶ್ವರನನ್ನು ಈ ಕಾಲಭೈರವ ಅಷ್ಟಕದ ಮುಖಾಂತರ ಪಠಿಸಿ ನಿಜ ಜ್ಞಾನವನ್ನು ಪಡೆದುಕೊಳ್ಳಿ. ಹಾಗೆ ಇಷ್ಟನ್ನು ನಾವು ಪಠಿಸುವುದರಿಂದ ನಮ್ಮ ಒಳಗೆ ಆ ನವನಾಥರು, ಆ ನವನಾರಾಯಣರು ಹಂತ ಹಂತವಾಗಿ
ಹೇಗೆ ಕಾರ್ಯಾಚರಿಸ್ತಾರೆ ಇದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೇನೆ. ಇಲ್ಲಿಯವರೆಗೆ ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಧನ್ಯವಾದಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.